ನೀವೇನೇ ಹೇಳಿ, ಪ್ರಸಾದ ತಿನ್ನೋದ್ರಲ್ಲಿ ಇರೋ ರುಚಿ ಯಾವ್ದ್ರಲ್ಲೂ ಇಲ್ಲ. ಇಲ್ಲಿ ಬಡಿಸುವ ಶೈಲಿ, ಆ ಪ್ರಸಾದದ ರುಚಿ, ಲೈನಲ್ಲಿ ಪ್ರಸಾದಕ್ಕೆ ಕಾಯುವ ಸಮಯ, ಪ್ಲೇಟ್ ತೊಳಿಲಿಕ್ಕೆ ತೆಗೆದುಕೊಂಡು ಹೋಗುವ ರೀತಿ, ಕುಡಿಲಿಕ್ಕೆ ನೀರು, ಕೊನೆಗೆ ಪಾಯಸ, ಎಂತ ಅದ್ಭುತ ಅಲ್ವಾ. ನಮಸ್ಕಾರ ಮಂಗಳೂರು. ಕಟೀಲು ದೇವಸ್ಥಾನಕ್ಕೆ ಇತ್ತೀಚೆಗೆ ಹೋಗಿದ್ವಿ. ಹೋದಾಗ ಜನನೋ ಜನ. ಇನ್ನು ನಂದಿನಿ ನದಿ ಉಂಟಲ್ವಾ, ನೋಡೋದೇ ಚಂದ. ದೇವರ ದರ್ಶನ ಮಾಡಿ ಭೋಜನ ಪ್ರಸಾದಕ್ಕೆ ಹೋದ್ವಿ. ಪ್ರಸಾದಕ್ಕೆ ಕಾದು ತಿನ್ನುವ ರುಚಿ ಉಂಟಲ್ವಾ, ಅದು ಬೇರೆನೆ. ಲೈನ್ ಸ್ವಲ್ಪ ಉದ್ದವಾದ್ರೂ ಅಲ್ಲಿ ಬರೆದಿದ್ದ ವಾಕ್ಯಗಳು ಮಾತ್ರ ಸ್ಫೂರ್ತಿದಾಯಕವಾಗಿದ್ವು. ಅಂತೂ ಮುಂದೆ ಸಾಗಿ ಸಾಗಿ ಕೂತು ಪ್ರಸಾದ ತಿನ್ನುವ ಜಾಗಕ್ಕೆ ತಲುಪಿದ್ವಿ. ಪ್ಲೇಟ್ ಬಂತು. ನಾವಾಗಿ ಪ್ಲೇಟ್ ಅನ್ನ ಸಣ್ಣ ಗಾಡಿಯಿಂದ ತೆಗೆದು ಆಚೆ ಈಚೆ ನೋಡುವಷ್ಟರಲ್ಲಿ ಅವಲಕ್ಕಿ ಬಂತು. ಬಡಿಸ್ತಾ ಇದ್ರು. ಅದರ ಹಿಂದೆ ಸಾಂಬಾರ್ ಕೂಡ ಬಂತು. ಈ ಪ್ರಸಾದ ಉಂಟಲ್ವಾ, ನಾವು ಹೇಳೋದ್ಕಿಂತ ನೀವು ಅನುಭವಿಸ್ಬೇಕು. ಇದರ ಮಧ್ಯೆ ನೀರು ಕೂಡ ಕುಡಿಲಿಕ್ಕೆ ಕೊಡ್ತಾರೆ, ಜೊತೆಗೆ ಮಜ್ಜಿಗೆ ಕೂಡ. ಎಂಥ ಒಂದು ಅದ್ಭುತ ವ್ಯವಸ್ಥೆ ಅಂತ ಅನಿಸಿದ್ದು ಮಾತ್ರ ಸುಳ್ಳಲ್ಲ. ಇದಾದ್ಮೇಲೆ ಪಾಯಸ ಕೂಡ ಬಂತು. ಇದು ಕೂಡ ಹಾಗೆ, ರುಚಿಯನ್ನ ನೀವು ಅನುಭವಿಸ್ಬೇಕು. ಕೊನೆಯಲ್ಲಿ ಪ್ಲೇಟ್ ಅನ್ನ ತೊಳೆಯುವ ಜಾಗಕ್ಕೆ ನಾವೇ ತೆಗೆದುಕೊಂಡು ಹೋಗ್ಬೇಕು. ಹೊರಗೆ ಬಂದಾಗ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆನೆ ಮಹಾಲಕ್ಷ್ಮಿಯ ಭೇಟಿ. ಅಂತೂ ಭೋಜನ ಪ್ರಸಾದ, ದೇವಿಯ ದರ್ಶನ, ನದಿಯ ನೋಟ ಎಲ್ಲವೂ ಅದ್ಭುತವಾಗಿತ್ತು. ಹೀಗೆ ನೀವು ಕೂಡ ಒಮ್ಮೆ ಇದನ್ನ ಅನುಭವಿಸಿ. ಇಂಥ ವಿಡಿಯೋಗೋಸ್ಕರ ಉಂಟಲ್ವಾ ತಿಂಡಿನ ಈಗಲೇ ಫಾಲೋ ಮಾಡಿ.